ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಲಿಕ್ಕೆ ವಿಜ್ಞಾನ ವಿಷಯದಲ್ಲಿ ಯಾವ ರೀತಿಯಾಗಿ ನಮ್ಮ ಭೌತ ವಿಜ್ಞಾನದ ವಿಷಯದ ತಯಾರಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದರ ಮುಂದುವರಿದ ಭಾಗವಾಗಿ ನಾವು ರಸಾಯನಶಾಸ್ತ್ರದ ಅಥವಾ ರಸಾಯನ ವಿಜ್ಞಾನದ ಯಾವ್ಯಾವ ಪಾಠಗಳಿಂದ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು 80 ಅಂಕ ಪಡೀಲಿಕ್ಕೆ ನಾವು ಯಾವ ರೀತಿ ನಮ್ಮ ತಯಾರಿ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಈಗ ಸದ್ಯ ಆರಂಭ ಮಾಡೋಣ. ಸೊ ಇಲ್ಲಿ ನೋಡಿರಿ, ತಾವು ಗಮನಿಸ್ತಾ ಇದ್ದೀರಿ, ಮೊದಲೇ ಪಾಠ ಆಮ್ಲ, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠ. ಸೊ ಈ ಒಂದು ಪಾಠದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ದಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಕ್ಕಂಥ ನೋಡೋಣ. ಲವಣಗಳ ಸೂತ್ರಗಳು ಬಹಳಷ್ಟು ಮುಖ್ಯವಾಗಿರುತ್ತವೆ. ಇವು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಲವಣಗಳ ಸೂತ್ರಗಳೇನಿವೆ, ಆ ಎಲ್ಲ ಲವಣಗಳ ಸೂತ್ರಗಳನ್ನು ತಾವು ತಯಾರಿ ಮಾಡ್ಕೊಳ್ಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು, ಚಲವೆ ಪುಡಿ ಇರ್ಬೋದು, ವಾಷಿಂಗ್ ಸೋಡಾ, ಅಡುಗೆ ಸೋಡಾ, ಹೌದಾ, ಈ ರೀತಿಯಾಗಿರ್ತಕ್ಕಂತಹ ಲವಣಗಳ ಸೂತ್ರಗಳನ್ನು ತಪ್ಪದೆ ತಯಾರಿ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಈ ಪಾಠದಲ್ಲಿ ಬರ್ತಕ್ಕಂತಹ pH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ. ಒಂದು 3 ಅಥವಾ 4 ಬೇರೆ ಬೇರೆ ರಾಸಾಯನಿಕಗಳ ABCD ಅಂತಕ್ಕಂತಹ 4 ದ್ರವಗಳಿವೆ. ಆ ದ್ರವಗಳ pH ಮೌಲ್ಯಗಳು ಕ್ರಮವಾಗಿ 2, 8 ಈ ರೀತಿಯಾಗಿ ಆ ಮೌಲ್ಯಗಳನ್ನು ಕೊಡ್ತಾರೆ. ಮೌಲ್ಯಗಳನ್ನು ಕೊಟ್ಟು ಸೊ ಅದರಲ್ಲಿ ಹೈಡ್ರೋನಿಯಮ ಅಯಾನುಗಳ ಸಾರಥಿ ಹೆಚ್ಚು ಯಾವುದರಲ್ಲಿದೆ, ಯಾವುದರಲ್ಲಿ ಕಡಿಮೆ ಇದೆ, ಸೊ ಈ ರೀತಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು pH ಮೌಲ್ಯ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಇನ್ನು ನೆಕ್ಸ್ಟ್ ಏನಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮತ್ತು ಎಕ್ಸಾಮ್ದಲ್ಲಿ 100% ಆಗಿ ಕೇಳ್ತಕ್ಕಂಥ ಕ್ವಶನ್ ಏನಂತಂದರೆ ಉಭಯವರ್ತಿ ಆಕ್ಸೈಡ್ಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆ. ಏನು ಕೇಳ್ತಾರೆ ಅಂತಂದರೆ ಉಭಯವರ್ತಿ ಆಕ್ಸೈಡ್ಗಳು ಅಂದರೆ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ಬಗ್ಗೆ ನಿಮಗೆ ನೆನಪಿರಲೇಬೇಕು, ಹೌದಾ. ಸೊ ಈ ಉಭಯವರ್ತಿ ಆಕ್ಸೈಡ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಏನು ಒಂದು ಉದಾಹರಣೆ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್, ಇದರ ಬಗ್ಗೆ ತಾವು ತಪ್ಪದೆ ತಯಾರಿ ಮಾಡ್ಕೊಳ್ಳಿ. ಇನ್ನು ಕಾರ್ಬೊನೇಟ್ನೊಂದಿಗೆ ಅಥವಾ ಹೈಡ್ರೋಜನ್ ಕಾರ್ಬೊನೇಟ್ನೊಂದಿಗೆ ಆಮ್ಲಗಳು ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಇರ್ಬೋದು. ಆಮೇಲೆ ಅದೇ ರೀತಿಯಾಗಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವಂತಕ್ಕಂಥ ಅನಿಲ ಇರ್ಬೋದು. ಸೊ ಆ 2 ಅನಿಲಗಳ ಕುರಿತು ತಮಗೆ ಸರಿಯಾಗಿ ಗೊತ್ತಿರಲಿ. ಇನ್ನು ಲಿಟ್ಮಸ್ ಕಾಗದಕ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಕೆಂಪು ಲಿಟ್ಮಸ್ ಪೇಪರನ್ನು ಒಂದು ದ್ರಾವಣದಲ್ಲಿ ನೀಲೆ ಆಯಿತು ಅಂತಂದರೆ ಅದು ಯಾವ ರೀತಿಯ ದ್ರಾವಣ, ಲಿಟ್ಮಸ್ ಪೇಪರನ್ನು ದ್ರಾವಣದಲ್ಲಿ ಎದ್ದಾಗ ಕೆಂಪಾಯಿತು ಅಂತಂದರೆ ಯಾವ ರೀತಿಯ ದ್ರಾವಣ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಪ್ರಬಲ ಮತ್ತು ದುರ್ಬಲ ಆಮ್ಲಗಳಿಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲ. ಸೊ ಒಂದು ಆಮ್ಲ ಪ್ರಬಲವಾಗಿದೆ, ಆ ಪ್ರಬಲ ಆಮ್ಲವನ್ನು ಸಾರರಿಕ್ತಗೊಳಿಸಬೇಕಾದ್ರೆ ನೀವು ಏನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ವಿಧಾನವನ್ನು ತಾವು ಬರೀಬೇಕಾಗತ್ತೆ. ಸೊ ನೀರಿಗೆ ಹನಿಯಾಗಿ ಆಮ್ಲವನ್ನು, ಸಾರೀಕೃತ ಆಮ್ಲವನ್ನು ಹನಿಯಾಗಿ ಸೇರಿಸುವುದರಿಂದ ಮತ್ತು ಕಲಕುವುದರಿಂದ ಅದನ್ನು ಸಾರರಿಕ್ತಗೊಳಿಸ್ಬೋದು ಅಂತಕ್ಕಂಥ ಏನು ವಿಧಾನ ಇದೆ, ಆ ವಿಧಾನವನ್ನು ತಾವಿಲ್ಲಿ ಬರೀಬೇಕಾಗುತ್ತೆ. ಸೊ ಆ ಒಂದು ಬೇಸ್ಗೆ ಸಂಬಂಧಪಟ್ಟಂತೆ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥದ್ದು ಇರುತ್ತೆ. ಸೊ ಅದನ್ನು ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ಮತ್ತು ಈ ಪಾಠದಿಂದ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಿತ್ರ ತಮಗೆಲ್ಲರಿಗೂ ಗೊತ್ತಿದೆ. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ ಏನಿದೆ, ಇದು 100% ಆಗಿ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಆ ಚಿತ್ರವನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಇನ್ನು ಇದೇ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಒಂದು ಅನ್ವಯಿಕ ಪ್ರಶ್ನೆ ಏನಂದರೆ ಕ್ಲೋರಾಲ್ಕಲಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರತಕ್ಕಂಥದ್ದು. ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನಿಲಗಳ ಏನು ಬಿಡುಗಡೆ ಆಗುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟು ಇನ್ನು ಅದೇ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಆಮ್ಲೀಯ ಲವಣ, ಪ್ರತ್ಯಾಮ್ಲೀಯ ಲವಣ ಮತ್ತು ತಟಸ್ಥ ಲವಣ. ಸೊ ಲವಣಗಳ ಏನು ವಿಧಗಳಿವೆ, ಆ ಒಂದು ಲವಣಗಳ ವಿಧಗಳ ಬಗ್ಗೆ ತಾವು ಸರಿಯಾಗಿ ತಿಳಿದುಕೊಂಡಿರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಒಂದು ಪ್ರಬಲ ಆಮ್ಲ ಮತ್ತು ಒಂದು ಪ್ರಬಲ ಪ್ರತ್ಯಾಮ್ಲ ಸೇರಿದಾಗ ಉಂಟಾಗುವಂಥ ಲವಣಕ್ಕೆ ನಾವು ತಟಸ್ಥ ಲವಣ ಅಂತ ಹೇಳಿ ಕರಿತೀವಿ. ಒಂದು ಪ್ರಬಲ ಆಮ್ಲ ಒಂದು ದುರ್ಬಲ ಪ್ರತ್ಯಾಮ್ಲದೊಂದಿಗೆ ಸೇರಿದಾಗ ಉಂಟಾಗುವ ಲವಣಕ್ಕೆ ನಾವು ಪ್ರಬಲ ಆಮ್ಲೀಯ ಲವಣ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಒಂದು ದುರ್ಬಲವಾದಂತಹ ಆಮ್ಲ ಒಂದು ಪ್ರಬಲವಾದಂತಹ ಪ್ರತ್ಯಾಮ್ಲದೊಂದಿಗೆ ಸೇರಿಸಿದಾಗ ಪ್ರತ್ಯಾಮ್ಲೀಯ ಲವಣ ಅಂತ ಹೇಳಿ ಕರಿತೀವಿ. ಈ ರೀತಿ ಇರತಕ್ಕಂತಹ 3 ರೀತಿಯ ಲವಣಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕಾರಣ ಕೊಡಿ ಪ್ರಶ್ನೆ ಇರ್ಬೋದು. ಸೊ ಆಮ್ಲಮಳೆಯ pH ಮೌಲ್ಯದ ಬಗ್ಗೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಸೊ ಕಾರಣ ಕೊಡಿಗೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೇನುಹುಳ ಕುಟುಕಿದಾಗ ನಾವು ಏನು ಅಡುಗೆ ಸೋಡಾದ ಲೇಪನವನ್ನು ಮಾಡ್ತೀವಿ, ಅದಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಕಾರಣ ಕೊಡಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಚಿತ್ರಾಧಾರಿತ ಪ್ರಶ್ನೆಗಳನ್ನು ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ.
ಸೊ ಮುಂದಿನದಾಗಿ ನೋಡಬೇಕಂತಂದರೆ ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆ ಅನ್ನುವಂತಹ ಒಂದು ಪರಿಕಲ್ಪನೆ ಪುಸ್ತಕದಲ್ಲಿದೆ. ಆ ಒಂದು ಬೇಸ್ಗೆ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥದ್ದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಇನ್ನು ಆಮ್ಲಮಳೆ, ಹೌದಾ? ಸೊ ಈ ಆಮ್ಲಮಳೆಗೆ ಸಂಬಂಧಪಟ್ಟಂತೆ ಅದರ ಆಮ್ಲಮಳೆಯ pH ಮೌಲ್ಯ ಎಷ್ಟು ಅಂತಕ್ಕಂಥದ್ದು ಸೊ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ತಟಸ್ಥೀಕರಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಅಂತಕ್ಕಂಥದ್ದು. ಆಮೇಲೆ ಏನು ಲವಣಗಳಿವೆ, ಆ ಲವಣಗಳ ಉಪಯೋಗಗಳ ಬಗ್ಗೆಯೂ ಸಹ ಪ್ರಶ್ನೆಯಲ್ಲಿ ಕೇಳತಕ್ಕಂಥದ್ದಿದೆ. ಮತ್ತು ಅಜೀರ್ಣತೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಮುಂದಿನದಾಗಿ ಮುಂದಿನ ಪಾಠ ನೋಡ್ತಾ ಹೋದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದನ್ನು ನೋಡೋಣ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಪಾಠದಲ್ಲಿ ಕೇಳ್ಬೋದು ಅಂತ. ರಾಸಾಯನಿಕ ಕ್ರಿಯೆಗಳ ಮೇಲೆ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳ ವಿಧಗಳಿವೆ, ಆ ವಿಧಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ. ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲಟ, ದ್ವಿಸ್ಥಾನಪಲಟ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಜಾಸ್ತಿಯಾಗಿ ಕೇಳ್ತಕ್ಕಂಥ ಕ್ವಶನ್ ಏನಂತಂದರೆ ದ್ವಿಸ್ಥಾನಪಲಟ ಕ್ರಿಯೆಗೆ ಸಂಬಂಧಪಟ್ಟಂತೆ, ಪ್ರಕ್ಷೇಪಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಕ್ವಶನನ್ನು ಜಾಸ್ತಿಯಾಗಿ ಕೇಳಿರ್ತಕ್ಕಂಥದ್ದು. ಸ್ಥಾನಪಲಟ ಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಭಾಳ ಸರಿ ನೋಡಿದ್ವಿ. ಸೊ ಆದ್ದರಿಂದ ಅದನ್ನು ತಾವು ಗಮನಿಸಬೇಕು. ಇನ್ನು ಚಿತ್ರಾಧಾರಿತ ಪ್ರಶ್ನೆಯನ್ನು ಸಹ ಒಂದು ಪ್ರಕ್ಷೇಪಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಇನ್ನು ಕಮಟುವಿಕೆ ಅಂದರೆ ಏನು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು 2 ಅಂಕಕ್ಕೆ ಎಕ್ಸಾಮ್ದಲ್ಲಿ 100% ಆಗಿ ಕೇಳ್ತಕ್ಕಂಥ ಕ್ವಶನ್ ಇದಾಗಿದೆ. ಕಮಟುವಿಕೆ ಅಂದ್ರೇನು, ಅದನ್ನು ತಡೆಯತಕ್ಕಂತಹ ವಿಧಾನಗಳು ಯಾವುವು ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಸಮೀಕರಣ ಸರಿದೂಗಿಸ್ತಕ್ಕಂಥದ್ದು ಏನಿದೆ, ಇದು 100% ಆಗಿ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ತಪ್ಪದೆ ಸಮೀಕರಣವನ್ನು ಯಾವ ರೀತಿ ಸರಿದೂಗಿಸಬೇಕು ಅಂತಕ್ಕಂಥದ್ದು ಏನಿದೆ ಆ ಒಂದು ವಿಧಾನವನ್ನು ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳೇಬೇಕು. ಸೊ ಇನ್ನು ಮುಂದಿನದಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳೇನಿವೆ, ಇದು ಸಹ ಭಾಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಸೊ ಎಕ್ಸಾಮ್ದಲ್ಲಿ ಭಾಳ ಸಲ ರಿಪೀಟ್ ಮಾಡಲಾಗಿದೆ, ಆದ್ದರಿಂದ ಇದು ಸಹ ನಮಗೆ ಎಕ್ಸಾಮ್ದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ರಾಸಾಯನಿಕ ಕ್ರಿಯೆಗಳನ್ನು ಏಕೆ ಸರಿದೂಗಿಸಬೇಕು ಅನ್ನುವಂತಹ ಪ್ರಶ್ನೆ ಬಹಳ ಸಾರಿ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು, ಅದನ್ನು ಸಹ ತಾವು ಗಮನಿಸಬೇಕು. ಕಬ್ಬಿನ ತುಕ್ಕು ಹಿಡಿಯೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ತಡಿತಕ್ಕಂಥ ವಿಧಾನಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ ರೆಡಾಕ್ಸ್ ಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಷಯಗಳನ್ನು ಕಾನ್ಸಂಟ್ರೇಷನ್ ಮಾಡ್ತಾರೆ. ರೆಡಾಕ್ಸ್ ಕ್ರಿಯೆ ಅಂದರೆ ಏನು ಮತ್ತು ರೆಡಾಕ್ಸ್ ಕ್ರಿಯೆಯ ಸಮೀಕರಣವನ್ನು ನೀಡಿ ಇದರಲ್ಲಿ ಉತ್ಕರ್ಷಣೆಗೊಂಡಿರ್ತಕ್ಕಂಥದ್ದು ಮತ್ತು ಅಪಕರ್ಷಣೆಗೊಂಡಿರ್ತಕ್ಕಂತಹ ಪ್ರತಿವರ್ತಕಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಬಹಳ ಸಾರಿ ಕೇಳಲಾಗಿದೆ. ಇನ್ನು ಅದೇ ರೀತಿಯಾಗಿ ಅಂತರುಷ್ಣಕ ಮತ್ತು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ಸ್ಥಾನಪಲಟ, ದ್ವಿಸ್ಥಾನಪಲಟಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ಈ ರೀತಿಯಾಗಿ ರಾಸಾಯನಿಕ ಕ್ರಿಯೆ ವಿಧಗಳ ವ್ಯತ್ಯಾಸಗಳನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಮುಂದಿನ ಪಾಠವನ್ನು ನೋಡ್ತಾ ಹೋದಂತೆ ಮುಂದಿನ ಪಾಠ ಲೋಹಗಳು ಮತ್ತು ಅಲೋಹಗಳ ಪಾಠ. ಈ ಒಂದು ಪಾಠದಲ್ಲಿ ಜಾಸ್ತಿಯಾಗಿ ಕೇಳಿರ್ತಕ್ಕಂಥದ್ದು ಏನಂತಂದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮಿಶ್ರಲೋಹದ ಘಟಕಗಳ ಬಗ್ಗೆ ಈ ಒಂದು ಎಕ್ಸಾಮ್ನಲ್ಲಿ ಬಹಳ ಸಾರಿ ಕೇಳಲಾಗಿದೆ. 1 ಅಂಕದ ಪ್ರಶ್ನೆಯಲ್ಲಿಯೂ ಸಹ ಕೇಳಲಾಗಿದೆ. ಇನ್ನು ಕ್ರಿಯಾಶೀಲತೆ ಸರಣಿಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆ ಯಾವಾಗಲೂ ಇರುತ್ತೆ. ಸೊ ಆದ್ದರಿಂದ ಕ್ರಿಯಾಶೀಲತೆ ಸರಣಿಯನ್ನು ತಾವುಗಳು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಇನ್ನು ಅಮಾಲ್ಗಮ್ ಎಂದರೇನು ಅಂತಕ್ಕಂಥ ಕ್ವಶನ್ ಇರ್ಬೋದು. ಥರ್ಮೈಟ್ ಕ್ರಿಯೆ ಎಂದರೇನು ಅಂತಕ್ಕಂಥ ಕ್ವಶನ್ ಏನಿದೆ ಇದು ಭಾಳ ಸಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಥರ್ಮೈಟ್ ಕ್ರಿಯೆ ಅಂದರೆ ಏನು ಮತ್ತು ಅದನ್ನು ಯಾವ ಸಂದರ್ಭಗಳಲ್ಲಿ ಎಲ್ಲಿ ಇದನ್ನು ಬಳಸುತ್ತಾರೆ ಈ ಒಂದು ಪ್ರಕ್ರಿಯೆಯನ್ನು ಅಂತಕ್ಕಂಥದ್ದು. ಮತ್ತು ಹುರಿಯುವಿಕೆ ಅಂದರೆ ಏನು, ಕಾಸುವಿಕೆ ಅಂದರೆ ಏನು, ಅಥವಾ ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ಭಾಳ ಸಾರಿ ರಿಪೀಟ್ ಕೇಳಿರ್ತಕ್ಕಂಥ ಕ್ವಶನ್ನು. ಆದ್ದರಿಂದ ಈ ಹುರಿಯುವಿಕೆ ಕಾಸುವಿಕೆ ವ್ಯತ್ಯಾಸಗಳನ್ನು ತಾವು ತಪ್ಪದೆ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ಬರ್ತಕ್ಕಂಥ ಸೊ ನೆಕ್ಸ್ಟು ಚಿತ್ರ, ಈ ಒಂದು ಪಾಠದಿಂದ ಬರ್ತಕ್ಕಂಥ ಲೋಹ ಅಲೋಹಗಳ ಪಾಠದಿಂದ ಬರ್ತಕ್ಕಂತಹ ಒಂದು ಚಿತ್ರ, ಲೋಹಗಳ ಮೇಲೆ ಹಬೆಯ ವರ್ತನೆಯ ಚಿತ್ರ ಏನಿದೆ ಬಹಳಷ್ಟು ಮುಖ್ಯವಾಗಿರ್ತದೆ. ಸೊ ಇದನ್ನು ನೀವು ತಯಾರಿ ಮಾಡಲೇಬೇಕು, ಯಾಕಂದರೆ ಇದು 100% ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇನ್ನು ನೆಕ್ಸ್ಟ್ ನೋಡಬೇಕಂತಂದರೆ ಅಯಾನಿಕ್ ಸಂಯುಕ್ತಗಳ ಗುಣಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ಈ ಅಯಾನಿಕ್ ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಕಾರಣ ಕೊಡಿ ಕೇಳುವಂತಹ ಸಾಧ್ಯತೆ ಇರುತ್ತೆ, ಹೌದಾ? ಸೊ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ವಿದ್ಯುತ್ ವಾಹಕಗಳು ಏಕೆ ಅಂತಕ್ಕಂಥ ಕ್ವಶನ್ ಇರ್ಬೋದು, ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೊಡಿ ಕ್ವಶನ್ಸ್ಗಳನ್ನು ಭಾಳ ಸಾರಿ ರಿಪೀಟ್ ಮಾಡಿರ್ತಾರೆ. ಸೊ ಲೋಹಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ, ಮಧ್ಯಭಾಗದಲ್ಲಿರುವ ಮತ್ತು ತಳಭಾಗದಲ್ಲಿರುವ ಲೋಹಗಳ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಧರಣಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳ್ತಾರೆ, 100% ಕೇಳ್ತಾರೆ. ಅದನ್ನು ನೀವು ತಯಾರಿ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಕ್ವಶನನ್ನು ಮಾತ್ರ ಮರೆಯಲೇಬಾರದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ
ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇದನ್ನು ಟಿಕ್ ಮಾಡ್ತೀನಿ. ಸೊ ಅದೇ ಯಾವುದು ಅಂತಂದರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಇರ್ಬೋದು, ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಇರ್ಬೋದು. ಅದು ಯಾವ ರೀತಿಯಾಗಿ ಅಯಾನುಗಳನ್ನು ಟ್ರಾನ್ಸ್ಫರ್ ಮಾಡಿ ಸೊ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗ್ತದೆ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ, ಅವೆರಡರಲ್ಲಿ ಒಂದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಅದನ್ನು ತಯಾರಿ ಮಾಡ್ಕೊಳ್ಳಿ. ಇನ್ನು ಉಭಯವರ್ತಿ ಆಕ್ಸೈಡ್ಗಳಿಗೆ ಸಂಬಂಧಪಟ್ಟಂತೆ ಅದು ಸಹ ಇಂಪಾರ್ಟೆಂಟ್, ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಇನ್ನು ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವೆ ವ್ಯತ್ಯಾಸ ಆಲ್ರೆಡಿ ಅದನ್ನು ಚರ್ಚೆ ಮಾಡಿದ್ವಿ. ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ ಇರ್ಬೋದು. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ರಾಸಾಯನಿಕ ಕ್ರಿಯೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಒಂದು ಸಾರಿಯಲ್ಲಿ ಕೇಳಲಾಗಿದೆ. ಸೊ ಈ ರೀತಿಯಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥದ್ದು ಇರುತ್ತೆ. ಇನ್ನು ನೆಕ್ಸ್ಟ್ ಪಾಠ ಯಾವುದು ರಸಾಯನಶಾಸ್ತ್ರದಲ್ಲಿ ಅಂತಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠ. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದರೆ, ಸೊ ಒಂದು ಕ್ರಿಯಾ ಗುಂಪನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಯುಕ್ತದ ಹೆಸರನ್ನು ಕೊಡ್ತಾರೆ. ಸೊ ಆ ಸಂಯುಕ್ತದ ಹೆಸರನ್ನು ಕೊಟ್ಟು ಇದರಲ್ಲಿ ಇರತಕ್ಕಂತಹ ಕ್ರಿಯಾ ಗುಂಪಿನ ಹೆಸರು ತಿಳಿಸ್ರಿ ಅಂತಕ್ಕಂಥದ್ದು ಅಥವಾ ಅದರ ಸೂತ್ರ ಬರೀರಿ ಅಂತಕ್ಕಂಥ ಕ್ವಶನನ್ನು ಭಾಳ ಸರಿ ರಿಪೀಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇನ್ನು ಉತ್ಕರ್ಷಣೆಗೆ ಸಂಬಂಧಪಟ್ಟಂತೆ ಏನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠ ಏನಿದೆ, ಆ ಒಂದು ಪಾಠದಲ್ಲಿ ಬರ್ತಕ್ಕಂಥ ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಹೌದಾ. ಸೊ ಈ ರೀತಿಯ ಏನು ರಾಸಾಯನಿಕ ಕ್ರಿಯೆಗಳ ವಿಧಗಳಿವೆ. ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಎಸ್ಟರ್ ಅದರ ಅರ್ಥ ಅಥವಾ ಎಸ್ಟ್ರೀಕರಣ ಅಂದರೆ ಏನು ಅಂತಕ್ಕಂಥ ಕ್ವಶನ್ ಕೇಳಿರ್ಬೋದು. ಅಥವಾ ಕೆಟ್ನೀಕರಣ ಅಂತಕ್ಕಂಥ ಕ್ವಶನ್ ಏನಿದೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ಮತ್ತು ಕಾರ್ಬನ್ ಸಂಯುಕ್ತದ ಅಥವಾ ಕಾರ್ಬನ್ನ ವಿಶಿಷ್ಟ ಗುಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಈ ಪಾಠದಲ್ಲಿ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಕೇಳುವಂತಹ ಕ್ವಶನ್ 100% ಕ್ವಶನ್ ಅದು. ಅಲ್ಕೈನ್ ಇರ್ಬೋದು, ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಇರ್ಬೋದು, ಬೆಂಜಿನ್ ಇರ್ಬೋದು, ಅಂದರೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಇರ್ಬೋದು, ಅಥವಾ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಏನು ಸಂಯುಕ್ತಗಳಿವೆ ಅವುಗಳ ಅಣುಸೂತ್ರ ಬರೆಯೋದು ಮತ್ತು ಅದರ ರಚನಾ ಸೂತ್ರ ಬರೆಯೋದು 100% ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಆಮೇಲೆ ಸರಳ ಹೈಡ್ರೋಕಾರ್ಬನ್ ಹೆಸರಿಸಿ ಅಂತಕ್ಕಂಥದ್ದು ಮೀಥೇನ್ ಅಂತಕ್ಕಂಥದ್ದು ಒಂದು ಸರಳ ಹೈಡ್ರೋಕಾರ್ಬನ್, ನೆನಪಿಟ್ಕೊಳ್ಳಿ. ಇದನ್ನು ಭಾಳ ಸಾರಿ ಎಕ್ಸಾಮ್ನಲ್ಲಿ ರಿಪೀಟ್ ಮಾಡಲಾಗಿದೆ. ಸೊ ಇನ್ನು ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ದಲ್ಲಿ ಭಾಳ ಸಾರಿ ರಿಪೀಟ್ ಆಗಿರತಕ್ಕಂಥದ್ದು, ಆದ್ದರಿಂದ ಇದು ಸಹ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಚುಕ್ಕಿ ವಿನ್ಯಾಸ ಸರಿಪಡಿಸ್ತಕ್ಕಂಥ ಕ್ವಶನನ್ನು ಕೇಳಲಾಗಿದೆ ಕೆಲವೊಂದು ಸಾರಿ. ಸೊ ಅದನ್ನು ಸಹ ತಾವು ಗಮನಿಸಬೇಕು. ಇನ್ನು ಅನುರೂಪ ಶ್ರೇಣಿಗೆ ಸಂಬಂಧಪಟ್ಟಂತೆ ಅನುರೂಪ ಶ್ರೇಣಿ ಅಂದರೆ ಏನು, ಮತ್ತು ಕೆಲವೊಂದು ಸಾರಿ ಅನುರೂಪ ಶ್ರೇಣಿಗೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. 2 ಶ್ರೇಣಿಗಳನ್ನು ನೀಡಿ ಇದರಲ್ಲಿ ಯಾವುದು ಅನುರೂಪ ಶ್ರೇಣಿಯನ್ನು ಸರಿಯಾಗಿ ಪಾಲಿಸುತ್ತದೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮರೆಯಬಾರದು. ಸೊ ಇನ್ನು ಮುಂದಿನದಾಗಿ ಅನುರೂಪ ಶ್ರೇಣಿ ಆದ ನಂತರ ಗಡಸುತನಕ್ಕೆ ಕಾರಣವಾಗಿರ್ತಕ್ಕಂತಹ ಲವಣಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ, ನೀರಿನ ಗಡಸುತನಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸಹವೆಲೆನ್ಸಿಯ ಸಂಯುಕ್ತಗಳ ಗುಣಗಳು ಭಾಳ ಸಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಬರ್ತದೆ ಕಾರ್ಬನ್ C4- ಮತ್ತು C4+ ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಅಂತಕ್ಕಂಥ ಏನು ಕ್ವಶನ್ ಇದೆ. ಇದು 100% ಆಗಿ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಆದ್ದರಿಂದ ಈ ಒಂದು ಕ್ವಶನನ್ನು ತಯಾರಿ ಮಾಡ್ಕೊಳ್ಬೇಕು. ಇನ್ನೂ ಅದರಂತೆಯೇ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಯಾವುದಂದರೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಏನಿದೆ, ಇದೂ ಸಹ ಎಕ್ಸಾಮ್ದಲ್ಲಿ 100% ಆಗಿ ಕೇಳ್ತಕ್ಕಂತಹ ಭಾಳ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು. ಸೊ ಇದನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಕಾರ್ಬನ್ನ ವಿಶೇಷ ಗುಣಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನು ಅದೇ ರೀತಿಯಾಗಿ ರಚನಾ ಸಮಾಂಗಿಗಳಿಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ಎಕ್ಸಾಮ್ದಲ್ಲಿ 100% ಆಗಿ ಕೇಳ್ತಕ್ಕಂಥ ಕ್ವಶನ್ ರಚನಾ ಸಮಾಂಗಿಗಳು ಅಂದರೆ ಏನು ಮತ್ತು ಬ್ಯೂಟೇನ್ನ ರಚನಾ ಸಮಾಂಗಿಗಳ ಬಗ್ಗೆ ಕ್ವಶನನ್ನು ಕೇಳ್ತಕ್ಕಂಥದ್ದು. ಇನ್ನು ಎಥನಾಲ್ನಿಂದ ಈಥೀನ್ ಉಂಟು ಮಾಡ್ತಕ್ಕಂತಹ ಕ್ರಿಯೆಗಳಿರ್ಬೋದು. ಆಮೇಲೆ ಇಲೆಕ್ಟ್ರಾನ್ ಚುಕ್ಕಿ ರಚನೆ ಇದು ಸಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಥೀನ್ನ ಚುಕ್ಕಿ ರಚನೆ ಬಿಡಿಸ್ರಿ, ನೈಟ್ರೋಜನ್ ಅಣುವಿನ ಚುಕ್ಕಿ ರಚನೆ ಬಿಡಿಸ್ರಿ, ಹೈಡ್ರೋಜನ್ ಅಣುವಿನ ಚುಕ್ಕಿ ರಚನೆ ಬಿಡಿಸ್ರಿ, ಈ ರೀತಿಯಾಗಿ ಕೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇನ್ನು ಮುಂದಿನದಾಗಿ ಏಕಬಂಧ ಮತ್ತು ದ್ವಿಬಂಧಗಳ ನಡುವಿನ ವ್ಯತ್ಯಾಸವನ್ನು ಕೇಳಿರ್ತಕ್ಕಂಥದ್ದಾಗಿರ್ಬೋದು. ಸಂಕಲನ ಕ್ರಿಯೆಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆ ಕೇಳಿರೋದಾಗಿರ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಏನಂತಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ 2 ಅಂಕಕ್ಕೆ ಇದನ್ನು ಪ್ರಶ್ನೆಯನ್ನು ಕೇಳಲಾಗ್ತದೆ. ಇನ್ನು ಎಥೆನೋಯಿಕ್ ಆಮ್ಲದ ಗುಣಗಳಿಗೂ ಸಂಬಂಧಪಟ್ಟಂತೆ ಭಾಳ ಸಾರಿ ಕ್ವಶನನ್ನು ಕೇಳಲಾಗಿದೆ, ಅದನ್ನು ಸಹ ತಾವು ತಪ್ಪದೇ ತಯಾರಿ ಮಾಡಿಕೊಳ್ಳಿ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ
ಯಾವ್ಯಾವ ಪಾಠ ಅಂದರೆ ಯಾವ ರೀತಿಯ ಕಾನ್ಸೆಪ್ಟ್ ಮೇಲೆ ಕ್ವಶನನ್ನು ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ತಯಾರಿ ಮಾಡ್ತಾರೆ ಅಂತಕ್ಕಂಥ, ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಯಾವ್ಯಾವ ಪಾಠಗಳಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಯಾರೇ ನಮ್ಮ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವು ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.